ಈಗಾಗಲೇ ನೂರಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇದೀಗ ಮತ್ತೊಂದು ಆತಂಕ. ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚನೆಯನ್ನ ಕೊಡಲಾಗಿದೆ. 1.5 ಗಂಟೆ ಕಾಲ ರಕ್ಷಣಾ ಕಾರ್ಯವನ್ನ ಸ್ಥಗಿತ ಮಾಡಲಾಗಿದೆ. ಟಿಬೆಟ್ನ ಡ್ಯಾಂನಲ್ಲಿ ಬಿರುಕು ಕಾಣಿಸಿಕೊಂಡಿರುವ ಕಾರಣ ಮತ್ತೆ ಪ್ರವಾಹದ ಭೀತಿ ಇದೀಗ ಎದುರಾಗಿದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು ಅಂತ ಹೇಳಿ 1.5 ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ. ನೇಪಾಳದ ಕೆಲ ಜಿಲ್ಲೆಗಳಲ್ಲಿ ರಕ್ಷಣಾ ಪಡೆ ಅಲರ್ಟ್ ಕೂಡ ಆಗಿದೆ. ಮತ್ತೆ ಪ್ರವಾಹದ ಭೀತಿ ಇರೋದ್ರಿಂದ ಜನರಿಗೂ ಕೂಡ ಸುರಕ್ಷಿತ ಸಂದೇಶವನ್ನ ಕೊಡಲಾಗಿದೆ. ರಕ್ಷಣಾ ಪಡೆಗಳು ಕೂಡ ಸಜ್ಜಾಗಿವೆ. ಟಿಬೆಟ್ನ ಡ್ಯಾಂನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಒಂದು ಕಡೆ 26ನೇ ತಾರೀಕು ಸಂಭವಿಸಿದಂತಹ ಈ ಜಲಪ್ರಳಯ ಹಲವು ಮಂದಿಯನ್ನ ಬಲಿ ತಗೊಂಡಿದೆ. ಹಲವರು ಕಣ್ಮರೆಯಾಗಿದ್ದಾರೆ. ಅದರಲ್ಲಿ ವಿದೇಶಿ ಪ್ರವಾಸಿಗರೇ ಹೆಚ್ಚಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಮತ್ತೆ ಇಂತಹ ಒಂದು ಪ್ರವಾಹ ಸಂಭವಿಸಿದ್ರೆ ನೇಪಾಳದ ಪರಿಸ್ಥಿತಿ ಏನಾಗಬೇಡ, ಇಂತಹ ಒಂದು ಆತಂಕ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಮೊನ್ನೆ ಆದಂತಹ ಜಲಪ್ರಳಯದ ಬಗ್ಗೆ ಸಣ್ಣ ಮುನ್ಸೂಚನೆಯೂ ಕೂಡ ಇರಲಿಲ್ಲ. ಯಾವ ಸಿದ್ಧತೆಗಳೂ ಕೂಡ ಮಾಡಿಕೊಂಡಿರಲಿಲ್ಲ. ನಿರೀಕ್ಷೆ ಮಾಡದಂತೆ ಈ ಒಂದು ಜಲಪ್ರಳಯ ಬಂದಪ್ಪಳಿಸಿ ಎಲ್ಲವನ್ನೂ ಕೂಡ ಆಪೋಷಣ ಪಡೆದುಕೊಂಡಿದೆ. ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿದೆ. ಮೃತದೇಹಗಳು ಎಲ್ಲೆಲ್ಲಿ ಸಿಗುತ್ತವೆ ಅನ್ನೋದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಪ್ರವಾಹ ಬರ್ತಾ ಇದ್ದಂತೆ ನೂರಾರು ಮಕ್ಕಳು ತರಗತಿಯಿಂದ ಹೊರಬರ್ತಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ. ನೇಪಾಳ ಪ್ರಳಯದ ಆರಂಭದ ದೃಶ್ಯವೇ ರಣಭೀಕರವಾಗಿದೆ. ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಮಕ್ಕಳು, ಮಹಿಳೆಯರೆಲ್ಲರೂ ಕೂಡ ಓಡಿ ಬರುವಂತಹ ಚಿತ್ರಣವನ್ನು ಗಮನಿಸ್ತಾ ಇದ್ದೀರಿ. ಕ್ಷಣಾರ್ಧದಲ್ಲೇ ನರಕ ಸದೃಶ್ಯವಾಯಿತು ತ್ರಿಶೂಲಿ ಬಜಾರ್. ಓಡ್ತಾ ಇದ್ದಂತೆ ಬೆನ್ನ ಹಿಂದೆಯೇ ರಾಕ್ಷಸ ಸ್ವರೂಪದ ನೀರು ಕೊಚ್ಚಿ ಬರುತ್ತೆ. ಪ್ರವಾಹದ ವೇಗವನ್ನ ಕಂಡು ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ ಜೀವ ಉಳಿಸ್ಕೊಳ್ಳೋದಕ್ಕೆ. ವೃದ್ಧರು, ಯುವಕರು, ಕೆಲ ಶಾಲಾ ಮಕ್ಕಳು ಬಸ್ನಿಂದ ಇಳಿದು ಓಡಿ ಹೋಗುವಂತಹ ದೃಶ್ಯ. ಆ ದೃಶ್ಯವೇ ಘನಘೋರವಾಗಿದೆ. ಪರಿಸ್ಥಿತಿ ಎಷ್ಟು ಕಷ್ಟಕರವಾಗಿತ್ತು. ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕೂಡ ಇದ್ರು. ಅವರನ್ನು ರಕ್ಷಿಸಬೇಕು, ಇವರನ್ನು ರಕ್ಷಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವ ಉಳಿದ್ರೆ ಸಾಕು ಅನ್ನೋ ಆಲೋಚನೆ ಅಲ್ಲಿದ್ದಂತಹ ಪ್ರತಿಯೊಬ್ಬರಲ್ಲೂ ಕೂಡ ಬಂದಿತ್ತು. ಕ್ಷಣಕಾಲ ಬಂದಂತಹ ಈ ಒಂದು ಜಲಪ್ರಳಯ ಸರ್ವವನ್ನೂ ಕೂಡ ನಾಶ ಮಾಡಿದೆ.